ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಎರಡು ಸಂಸ್ಥೆಗಳಲ್ಲಿ ಎರಡು ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಅವು ಯಾವ ಹುದ್ದೆಗಳು, ಯಾವ ರಿಸರ್ವೇಷನ್ನಲ್ಲಿ ಬರ್ತದೆ, ಯಾವಾಗ ಅರ್ಜಿಯನ್ನು ಹಾಕಬೇಕು ಅನ್ನೋದನ್ನು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಆದಮೇಲೆ ಕನಕದಾಸ ವಿದ್ಯಾಸಂಸ್ಥೆಗೆ ಸಂಬಂಧಪಟ್ಟಂತೆ ತುಮಕೂರು ಅಂತ ಕೊಟ್ಟಿದ್ದಾರೆ. ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿ ಅಂತ ಕೊಟ್ಟಿದ್ದಾರೆ. ಸಬ್ಜೆಕ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಕೊಡ್ತಾರೆ. ಹಿಂದಿ ಭಾಷಾ ಶಿಕ್ಷಕರು, ಕನಕದಾಸ ಪ್ರೌಢಶಾಲೆ, ಹುಳಿಯಾರು, ತುಮಕೂರು ಜಿಲ್ಲೆ. ಓಕೆ, ಬಿ ಎಯಲ್ಲಿ ಐಚ್ಛಿಕವಾಗಿ ಹಿಂದಿಯನ್ನು ಓದಿರಬೇಕು. ಸಾಮಾನ್ಯ ಅಭ್ಯರ್ಥಿಗೆ ಕಾಲ್ ಮಾಡಿದ್ದಾರೆ, ಅದು ಕನ್ನಡ ಮಾಧ್ಯಮ ಶಾಲೆ. ಓಕೆ, ಇಲ್ಲೇನಿದೆ, ನೀವು ಯಾರು ಇಂಟ್ರೆಸ್ಟ್ ಇರುವಂಥವರು ಅಭ್ಯರ್ಥಿಗಳಿದ್ದೀರಿ, ಇವತ್ತಿಂದ ಹಿಡಿದು 21 ದಿನದ ಒಳಗಾಗಿ, ಅಂದರೆ ಜನವರಿ 20ನೇ ತಾರೀಕಿನ ಒಳಗಾಗಿ ನೀವೇನು ಮಾಡಬೇಕು, 1,000 ರೂಪಾಯಿ ಅಂತರ ಏನು ಡಿ ಡಿಯನ್ನು ತೆಗಿಬೇಕಾಗುತ್ತೆ. ರಾಷ್ಟ್ರೀಯಕೃತ ಬ್ಯಾಂಕ್ನಲ್ಲಿ ಡಿ ಡಿಯನ್ನು ತೆಗೆದು ಒಂದು ಸಂಸ್ಥೆಗೆ ಕಳಿಸ್ಬೇಕು. ಒಂದು ಅರ್ಜಿಯನ್ನು ಸಂಸ್ಥೆಗೆ ಹಾಕಬೇಕು. ಎಲ್ಲ SLCಯಿಂದ ಹಿಡಿದು ಬಿ ಎಡ್ವರೆಗೆ ಯಾವೊಂದು ಮಾರ್ಕ್ಸ್ ಕಾರ್ಡ್ ಇದೆ ಅವೆಲ್ಲ ಡಾಕ್ಯುಮೆಂಟೇಷನ್ ಮಾಡಿಕೊಂಡು ಒಂದು ಸೆಟ್ಟನ್ನು ಕಾರ್ಯದರ್ಶಿಗಳು ಕನಕದಾಸ ವಿದ್ಯಾಸಂಸ್ಥೆ, ಹುಳಿಯಾರು, ಪಶ್ಚಿಮ ಬಡಾವಣೆ ಇವರ ಹೆಸರಿನಲ್ಲಿ ಕೊಡಬೇಕು. ಇನ್ನೊಂದು ಏನಿದೆ ಅಂತಂದರೆ DDPI ಮಾನ್ಯ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, ತುಮಕೂರು ಇವರಿಗೆ ನೀವು ಸಲ್ಲಿಸಬೇಕಾಗುತ್ತೆ. 21 ದಿನದ ಒಳಗಾಗಿ ಎಲ್ಲವೂ ಅಟೆಸ್ಟೆಡ್ ಮಾಡಿಕೊಂಡು ಸಲ್ಲಿಸಬೇಕು. ಇದು ಒಂದು ಹುದ್ದೆ. ಓಕೆ, ಇನ್ನೊಂದು ಹುದ್ದೆ ನೋಡ್ತಾ ಬರೋದಾಗಿತ್ತು ಅಂದರೆ ಪ್ರಜಾವಾಣಿಯಲ್ಲಿ ಬಂದಂಥದ್ದು ದಿ ಮೈಸೂರು ಡಯಾಸಿಸನ್ ಎಜುಕೇಷನ್ ಸೊಸೈಟಿ, ಮೈಸೂರಿಗೆ ಸಂಬಂಧಪಟ್ಟಂತೆ. ಇಲ್ಲಿಯೂ ಸಹಿತ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. 21 ದಿನದೊಳಗಾಗಿ 1,000 ರೂಪಾಯಿಯೊಂದಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ಹುದ್ದೆ ನೋಡ್ತಾ ಬರೋದಾಗಿತ್ತು ಅಂದರೆ ಕಲಾ ಅಂತ ಕೊಟ್ಟಿದ್ದಾರೆ. ಹಿಸ್ಟ್ರಿ ಇರುವಂಥ ಅಭ್ಯರ್ಥಿಗಳು ಒಂದು ಹುದ್ದೆ ಇದೆ. ಇದು ಸೈಂಟ್ ಫಿಲೋಮಿನಾ ಪ್ರೌಢಶಾಲೆ, ಮೈಸೂರಿಗೆ ಸಂಬಂಧಪಟ್ಟಂತೆ. ಇಲ್ಲೇನಿದೆ, ಅತಿ ಅಲ್ಪಸಂಖ್ಯಾತ ಆಗಿರೋದ್ರಿಂದ ಇದು ರಿಸರ್ವೇಷನ್ ಯಾವುದೂ ಇರೋದಿಲ್ಲ. ಹೀಗಾಗಿ ನೀವು ಸಹಿತ ಇಲ್ಲಿಯೂ ಸಹಿತ 2 ಸೆಟ್ ಡಾಕ್ಯುಮೆಂಟೇಷನ್ ಮಾಡಿಕೊಂಡು 1,000 ರೂಪಾಯಿ ಡಿ ಡಿಯೊಂದಿಗೆ ಕಾರ್ಯದರ್ಶಿಗಳು ದಿ ಮೈಸೂರು ಡಯೋಸಿಸನ್ ಎಜುಕೇಷನ್ ಸೊಸೈಟಿ ಇವ್ರ ಹೆಸರಲ್ಲಿ ಏನು ಮಾಡಬೇಕು, ಒಂದು ಸೆಟ್ ಕಳಿಸ್ಬೇಕು. ಇನ್ನೊಂದು ಕಾರ್ಯದರ್ಶಿಗಳು ದಿ ಮೈಸೂರು ಡಯೋಸಿಸನ್ ಎಜುಕೇಷನ್ ಸೊಸೈಟಿ, ಸೋನ್ ಜೋಸೆಫ್ ಕಾಂಪ್ಲೆಕ್ಸ್, ಜಯಲಕ್ಷ್ಮಿ ಇವ್ರ ಹೆಸರಿನಲ್ಲಿ ನಿಮ್ಮ ಡಾಕ್ಯುಮೆಂಟನ್ನು ಕಳಿಸ್ಬೇಕು. ಇದು ಡಿ ಡಿಯನ್ನು ತೆಗೆಸಬೇಕು. ಇನ್ನೊಂದು ಅರ್ಜಿಯನ್ನು DDPI, ಯಾರು ಮೈಸೂರು DDPI ಇದ್ದಾರಲ್ಲ ಅವರಿಗೆ ನೀವು ಸಲ್ಲಿಸಬೇಕಾಗುತ್ತೆ. ಓಕೆ, ಯಾರು ಇಂಟ್ರೆಸ್ಟ್ ಇರುವಂಥವ್ರು, ಆಸಕ್ತಿ ಹೊಂದಿದಂಥ ಅಭ್ಯರ್ಥಿಗಳಿದ್ದಾರೆ, ಇವು 2 ಹುದ್ದೆಗಳಿದ್ದಾವೆ. 2 ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಅಲ್ಲಿ ಜಾಯ್ನ್ ಆದವ್ರು ಸಹಿತ ನಿಮಗಿದು ದೊರೆಯುತ್ತೆ. ಓಕೆ, ಥ್ಯಾಂಕ್ ಯು.